ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋನ ನಾನು ಬೆಳಗ್ಗೆ ಒಂದು 9:30ಯಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಇವತ್ತು ಫಾದರ್ಸ್ ಡೇ. ಸೊ ಎಲ್ಲ ಅಪ್ಪಂದರಿಗೂ ಅಪ್ಪಂದಿರ ದಿನದ ಶುಭಾಶಯಗಳು. ಸೊ ಇವತ್ತು ಸ್ಕೂಲ್ ಹತ್ರ ಫಾದರ್ಸ್ ಡೇದು ಫಂಕ್ಷನ್ ಇದೆ ಅಂತ ಹೇಳಿದ್ರು. ಸೊ ಎಲ್ಲರೂ ಕಂಪಲ್ಸರಿ ಅವ್ರ ಅಪ್ಪಂದಿರ ಜೊತೆ ಬರಬೇಕು ಅಂತ ಮೆಸೇಜ್ನ ಹಾಕಿದರು. ಸೊ ಅದು ಅಲ್ಲದೆ ಇನ್ನೊಂದೇನಪ್ಪ ಅಂತಾರೆ, ವ್ಯಾನ್ ಕೂಡ ಇವತ್ತು ಇಲ್ಲ, ಜೊತೆಲೇ ಪೇರೆಂಟ್ಸ್ ಜೊತೆನೇ ಬರಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಕರ್ಕೊಂಬರ್ತಾ ಇದ್ದೀನಿ. ಇನ್ನು ನಮ್ಮ ಮನೆಯವ್ರು ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಸ್ಕೂಲ್ ಹತ್ರ. ಸೊ ನನ್ನ ಮಗಳು ಹಠ ಮಾಡಿಕೊಂಡು ಇಲ್ಲೇ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡಿದ್ದಾಳೆ. ಸೊ ನಾವು ಬರೋ ಅಷ್ಟರೊಳಗಡೆ ಕೆಲವ್ರು ಮಾತ್ರ ಬಂದಿದ್ದರು, ಇನ್ನೂ ಬರೋರು ಬರ್ತಾನೆ ಇದ್ದರು. ಸೊ ಇನ್ನು ಸ್ಕೂಲಲ್ಲಿ ಡೆಕೋರೇಷನ್ ಅದು ಇದು ಏನೇನೋ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ರು. ಸೊ ನಾವು ಹೋಗಿ ಕುತ್ಕೊಂಡ್ವಿ. ನನ್ನ ಮಗಳು ಸ್ಕೂಲೆಲ್ಲ ಅಲ್ಲಿ ಅದಿದೆ ಇದಿದೆ ನೋಡಿ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ಲು. ಇನ್ನು ಮಕ್ಳುಗಳನ್ನ ಒಂದು ಕಡೆ ಕೂರಿಸೋದು ಅಂತ ಅಂದ್ರೆ ಒಂದು ಟಾಸ್ಕ್ ಅಂತ ಹೇಳ್ಬೋದು. ಅದರಲ್ಲಿ ಇವತ್ತು ನನ್ನ ಮಗಳಿಗೆ ನಾವು ಸ್ಕೂಲ್ಗೆ ಹೋಗಿದ್ವಿ ಅಂತ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ಲು. ಸೊ ಎಲ್ಲ ಅಪ್ಪಂದರು ಬಂದಾದಮೇಲೆ ಸೊ ಫಾದರ್ಸ್ಗಳನ್ನ ವೆಲ್ಕಮ್ ಮಾಡೋದು ಒಂದು ಪ್ರೋಗ್ರಾಮ್ನ ಇಟ್ಕೊಂಡಿದ್ರು. ಸೊ ಅದಕ್ಕೆಲ್ಲ ಮಕ್ಳುಗಳನ್ನ ನಿಲ್ಲಿಸಿ ಅವು ಮಕ್ಳುಗಳ ಕೈಯಲ್ಲಿ ಫ್ಲವರ್ಸ್ನೆಲ್ಲ ಕೊಟ್ಟು ಮಕ್ಳುಗಳ ಕೈಯಲ್ಲಿ ಫ್ಲವರ್ನ ಹಾಕಿಸಿ ಎಲ್ಲ ಅಪ್ಪಂದ್ರಿಗೂ ಕೂಡ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿಸಿ ಫ್ಲವರ್ನ ಹಾಕ್ಸಿದ್ರು. ಸೊ ಮಕ್ಳುಗಳನ್ನ ತುಂಬಾ ಖುಷಿಪಟ್ಟರು. ಸೊ ಒಂದೊಂದು ಟೈಮ್ ಹಿಂಗೆ ಅನಿಸುತ್ತೆ ಅಂತಂದರೆ ನಾವು ಮನೆಗಳಲ್ಲಿ ಮಕ್ಳುಗಳನ್ನ ಕಂಟ್ರೋಲ್ ಮಾಡೋದು, ಒಬ್ಬೊಬ್ಬರನ್ನ ಕಂಟ್ರೋಲ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ. ಇಲ್ಲಿ ಎಲ್ರೂ ಕೂಡ ನೋಡಿ ಖುಷಿ ಆಯಿತು. ಸೊ ಅದರಲ್ಲೂ ಕೆಲವು ಮಕ್ಕಳು ಅಪ್ಪಂದರು ಇದ್ದಾರೆ ಅಂತ ಹೇಳಿಬಿಟ್ಟು ಸೊ ಅಳೋದೆಲ್ಲ ಮಾಡ್ತಾಯಿದ್ರು. ಇನ್ನು ಅಪ್ಪನ ಜೊತೆಗೆ ಬರ್ತೀನಿ ಅಂತ ಎಲ್ಲ ಹಠ ಮಾಡ್ತಾಯಿದ್ರು. ಸೊ ಕೆಲವೊಂದು ಮಕ್ಳುಗಳು ಮಾತ್ರ ಆ ಥರ ಮಾಡ್ತಾಯಿದ್ರು. ಸೊ ಅವ್ರನ್ನ ಅವ್ರ ಅಪ್ಪಂದಿರ ಜೊತೆನೇ ಬಿಟ್ಟರು. ಇನ್ನು ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಇನ್ನು ರಚ್ಚೆ ಮಾಡಿಬಿಡ್ತಾರೆ. ಸೊ ಹಾಗಾಗಿ ವೆಲ್ಕಮ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದ್ವಿ. ಸೊ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. ಅಪ್ಪಂದಿರ ದಿನಾಚರಣೆ ಆಗಿರೋದ್ರಿಂದ ಅಪ್ಪಂದಿರ ಬಗ್ಗೆ ಒಂದು ಸ್ವಲ್ಪ ಸ್ಪೀಚ್ ಮಾಡಿದ್ರು. ಸೊ ಅದಾದಮೇಲೆ ಮಕ್ಳುಗಳ ಕೈಯಲ್ಲಿ ಅಂದರೆ LKG ಅಲ್ಲ UKG ಮಕ್ಳುಗಳ ಕೈಯಲ್ಲಿ ಅಪ್ಪಂದ್ರಿಗೆ ಡೆಡಿಕೇಶನ್ ಆಗಿ 1-2-3 ಸಾಂಗ್ಗೆ ಡ್ಯಾನ್ಸ್ನ ಮಾಡಿಸಿದ್ರು. ತುಂಬಾ ಕ್ಯೂಟಾಗಿ ಮಾಡಿದ್ರು. ಸೊ ಅದರಲ್ಲೂ ಕೂಡ ಮಕ್ಳುಗಳಿಗೆ ಅವ್ರ ಅಪ್ಪ ಮತ್ತು ಮಗು ಜೊತೆಗಿರೋವಂಥ ಫೋಟೋನ ತರೋದಕ್ಕೆ ಹೇಳಿದ್ರಂತೆ. ಸೊ ಫುಲ್ ಎಲ್ಲರೂ ಕೂಡ ಖುಷಿಯಿಂದ ಡ್ಯಾನ್ಸ್ನ ಮಾಡಿದ್ರು. ನಮಗೂ ಕೂಡ ಒಂದು ಡ್ಯಾನ್ಸ್ನ ನೋಡೋದಕ್ಕೆ ತುಂಬಾ ಖುಷಿ ಆಯಿತು. ಪ್ರತಿಯೊಂದು ಮಕ್ಳಿಗೂ ಅವಕಾಶ ಸಿಗಬೇಕು. ಸೊ ಇಲ್ಲಿ ಸಿಗ್ತಾ ಇದೆ. ಸೊ ಎಲ್ಲ ಮಕ್ಕಳನ್ನು ಹಾಕ್ಕೊಂಡು ಡ್ಯಾನ್ಸ್ ಮಾಡಿಸಿದ್ರು. ಇನ್ನು ಸ್ಪೀಚ್ ಮಾಡೋ ಅಂಥ ಮಕ್ಳುಗಳಿಗೂ ಕೂಡ ಸ್ಪೀಚ್ ಮಾಡೋದಕ್ಕೆ ಅಂತ ಅವಕಾಶ ಕೊಟ್ಟರು. ಸೊ ಅದರಲ್ಲಿ ನನ್ನ ಮಗಳೂ ಕೂಡ ಇದ್ದಾಳೆ. ಸೊ ನನಗೆ ಸ್ಟೇಜ್ ಫಿಯರ್ ಇತ್ತು. ಸೊ ನನ್ನ ಮಗಳಿಗೆ ಸ್ಟೇಜ್ ಫಿಯರ್ ಬರಬಾರ್ದು ಅಂತಲೇ ನಾನು ಇಷ್ಟು ಪ್ರಯತ್ನ ಪಡ್ತಾ ಇರೋವಂಥದ್ದು. ಸೊ ಇವಾಗ ಅವಳು ಮಾತಾಡ್ತಾ ಇದ್ದಾಳೆ. ತುಂಬಾ ಖುಷಿ ಆಯಿತು ಅವಳು ಮಾತಾಡಿದ್ದು. ಸೊ ಹಾಗೆಯೇ ಎಲ್ಲ ಮಕ್ಳಿಗೂ ಕೂಡ ಅಂದರೆ ಕೆಲವು ಮಕ್ಕಳು ತುಂಬ ಚೆನ್ನಾಗಿ ಮಾತಾಡೋ ಅಂಥ ಮಕ್ಳುಗಳಿಗೆಲ್ಲ ಅವಕಾಶನ ಕೊಟ್ಟರು. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಏನೋ ಒಂದು ಖುಷಿ ಅಂತ ಅನ್ನಿಸ್ತು. ಸೊ ಅದರಲ್ಲೂ ನನ್ನ ಮಗಳು ಮಾತಾಡಿದ್ದು ಇನ್ನೂ ತುಂಬಾ ಖುಷಿ ಅಂತ ಅನ್ನಿಸ್ತು. ಯಾಕೆ ಅಂತ ಅಂದರೆ ಆಲ್ರೆಡಿ ನಾನು ಆಗಲೇ ಹೇಳಿದಾಗೆ ನನಗೆ ಸ್ಟೇಜ್ ಫಿಯರ್ ಅನ್ನೋದು ತುಂಬಾ ಇತ್ತು. ಸೊ ನನ್ನ ಮಗಳು ಹುಟ್ಟಿದ ಮೇಲೆ ನಾನು ಸ್ವಲ್ಪ ಮಾತಾಡೋದನ್ನೆಲ್ಲ ಜಾಸ್ತಿ ಮಾಡ್ಕೊಂಡಿದ್ದು. ಜನಗಳ ಮಧ್ಯೆ ನಿಂತ್ರೂ ಕೂಡ ಮಾತಾಡಬೇಕು ಅನ್ನೋವಂಥ ಒಂದು ಮನಸ್ಥಿತಿ ಬಂದಿದ್ದು ನನ್ನ ಮಗಳು ಹುಟ್ಟೋದ ಮೇಲೇ. ಸೊ ಅಲ್ಲಿ ತನಕ ಸ್ವಲ್ಪ ಜನಗಳು ಏನಂತಾರೋ ಯಾವ ರೀತಿ ಇರುತ್ತೋ ಆ ಥರ ಎಲ್ಲ ಇರ್ತಾಯಿತ್ತು. ಸೊ ನಾವು ಮಾತಾಡೋದ್ರಲ್ಲಿ ತಪ್ಪು ಕಂಡು ಹಿಡಿತಾರೆ ಈ ಥರ ಎಲ್ಲ ಅನ್ನಿಸ್ತಿತ್ತು. ಬಟ್ ಇವಾಗ ಯಾರು ಏನಂತಾರೆ ಅನ್ನೋದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸ್ವಲ್ಪ ಧೈರ್ಯ ಇದೆ, ಮಾತಾಡ್ತೀನಿ. ಸೊ ನಂತರ ಅವಳು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊ ಅವಳು ಪ್ರತಿಯೊಂದರಲ್ಲೂ ಕೂಡ ನಾನು ಪುಷ್ ಮಾಡ್ತಾಯಿದ್ದೀನಿ. ಸೊ ಪರವಾಗಿಲ್ಲ, ಮಾತಾಡೋದ್ಲು ಇನ್ನೂ ಸ್ವಲ್ಪ ಇದೆ ಸ್ಟೇಜ್ ಫಿಯರು, ಅದು ಪೂರ್ತಿಯಾಗಿ ಹೋಗಬೇಕು. ಅವಳಿಗೆ ಅಂತಲ್ಲ, ಪ್ರತಿಯೊಂದು ಮಕ್ಕಳಲ್ಲೂ ಅಷ್ಟೇ ನಾವು ಚಿಕ್ಕಂದಿನಿಂದ ನಾವು ಧೈರ್ಯನ ತುಂಬಬೇಕು. ಸೊ ಅವ್ರು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ, ಬಟ್ ನಾವು ಅದರಿಂದ ಹಿಂದೆ ಸರಿಸಬಾರ್ದು. ಸೊ ಆಗುತ್ತೆ ಅಂತ ಒಂದು ಧೈರ್ಯನ ತುಂಬಿ ನಾವು ಮಕ್ಕಳನ್ನ ಪುಷ್ ಮಾಡೋದ್ರಿಂದ ಅವ್ರಿಗೆ ಸ್ಟೇಜ್ ಫಿಯರ್ ಇರೋದಿಲ್ಲ. ಮುಂದೆ ಏನಾದರೂ ಒಂದು ಮಾಡಬೇಕು ಅನ್ನೋವಂಥದ್ದು ಕೂಡ ಅವ್ರಿಗೆ ಧೈರ್ಯ ಬರುತ್ತೆ.
ಪ್ರತಿಯೊಂದು ಮಕ್ಳೂ ಕೂಡ ತುಂಬಾನೇ ಕ್ಯೂಟಾಗೆಲ್ಲ ಮಾತಾಡಿದ್ರು. ಸೊ, ಕೆಲವು ಮಕ್ಕಳು ಮರ್ತ್ಕೊಳ್ತಾ ಇದ್ರು. ಇನ್ನು ಕೆಲವು ಮಕ್ಕಳು ನೆನಪು ಮಾಡ್ಕೊಂಡು ಹೇಳ್ತಾ ಇದ್ರು. ಇನ್ನು ಕೆಲವು ಮಕ್ಕಳು ಫಾಸ್ಟಾಗಿ ಅವ್ರಿಗೆ ಏನು ಗೊತ್ತಿರುತ್ತೆ ಅದನ್ನ ಮಾತಾಡ್ತಾ ಇದ್ರು. ಸೊ, ಸ್ಪೀಚ್ ಎಲ್ಲ ಮುಗಿದ್ಮೇಲೆ ಎಲ್ಲ ಮಕ್ಕಳುಗಳ್ನು ನಿಲ್ಲಿಸಿ ಎಲ್ಲ ಫಾದರ್ಸ್‌ಗೂ ಕೂಡ ವಿಶ್ ಮಾಡಿಸಿದ್ರು. ಸೊ, ಫುಲ್ ಖುಷಿ ಆಗೋಯ್ತು. ಇನ್ನು ನಮ್ಮ ಮನೆಯವರು ಟೈಮ್ ಆಗುತ್ತೆ ಅಂತ ಹೇಳಿ ಹೋದ್ರು. ಸೊ, ಇನ್ನು ಇದ್ದಂಥ ಫಾದರ್ಸ್‌ಗಳಿಗೆಲ್ಲ ಗೇಮ್‌ನ ಆಡಿಸ್ತಾ ಇದ್ರು. ಒಂದು 3, 4 ಗೇಮ್‌ನ ಆಡಿಸಿದ್ರು. ಏನೋ ಒಂಥರ ಫನ್ ಆಗಿತ್ತು. ಸೊ, ಮಕ್ಕಳೆಲ್ಲ ತುಂಬಾನೇ ಖುಷಿಪಟ್ರು. ಬಟ್ ನನ್ನ ಮಗಳು ಮಾತ್ರ ಅಳ್ತಾನೆ ಇದ್ಲು. ಎಲ್ಲ ಅಪ್ಪಂದ್ರು ಇದ್ದಾರೆ, ನಮ್ಮ ಅಪ್ಪ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಹತ್ಲು. ಸೊ, ಅವಳನ್ನ ಸಮಾಧಾನ ಮಾಡಿಕೊಂಡು ಇಲ್ಲಿ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಸೊ, ಏನೋ ಒಂದು ಖುಷಿ ಇರುತ್ತೆ. ಈ ಥರ ಎಲ್ಲ ನಾವು ಸ್ಕೂಲ್ ಲೈಫಲ್ಲಿ ಆಟಗಳನ್ನ ಆಡಿರೋ ಅಂಥದ್ದು. ಸೊ, ನಮಗೆ ಮಕ್ಕಳಾದ್ಮೇಲೆ ಆ ಮಕ್ಳುಗಳಿಗೋಸ್ಕರ ಬಂದಿಲ್ಲಿ ಗೇಮ್ ಆಡೋದಿದೆಯಲ್ಲ, ಆ ಎಕ್ಸ್‌ಪೀರಿಯನ್ಸೇ ಬೇರೆ ಇರುತ್ತೆ. ಸೊ, ತುಂಬಾನೇ ಬೇಜಾರು ಮಾಡ್ಕೊಂಡಿದ್ಲು ನನ್ನ ಮಗಳು. ಕೊನೆಗೆ ಅವಳನ್ನ ಸಮಾಧಾನ ಮಾಡಿಕೊಂಡು ಮನೆಗೆ ಬರ್ತಾ ಇದ್ದೀನಿ. ಇನ್ನು ಸ್ಕೂಲಲ್ಲಿ ಬಾದಾಮ್ ಹಾಲು ಮತ್ತು ಬಿಸ್ಕತ್ ಎಲ್ಲ ಕೊಟ್ಟರು. ಇನ್ನು ಅದನ್ನು ನನ್ನ ಮಗಳಿಗೆ ತಿನ್ನಿಸ್ಕೊಂಡು ಸಮಾಧಾನ ಮಾಡಿದೆ. ಓಕೆ ಅಂತ ಸಮಾಧಾನ ಆದ್ಲು. ಅದು ಅಲ್ಲದೆ ಇವತ್ತು ಮೈಸೂರಿಗೆ ಒಂದು ಮದುವೆಗೆ ಹೋಗೋದಿದೆ. ಸೊ, ಆ ಒಂದು ವಿಡಿಯೋನು ಕೂಡ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ, ಇವಾಗ ಮನೆ ಹತ್ರ ಬಂದ್ವಿ. ಸೊ, ಫ್ರೆಂಡ್ಸ್, ನನ್ನ ಇವತ್ತು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.